ಎಲ್ಲರಿಗೂ ನಮಸ್ಕಾರ. ಇವತ್ತು ಮಧ್ಯಾಹ್ನ ನಮ್ಮ ಬಲ್ನಾಡು ಆಶ್ರಮದಲ್ಲಿ ನಮ್ಮ ಗುರುಸ್ವಾಮಿಯ ಮನೆಯವರ ಲೆಕ್ಕದಲ್ಲಿ ಸ್ವಾಮಿಗಳಿಗೆ ಅನ್ನದಾನ ಸೇವೆ ಇತ್ತು. ಹಾಗೆ ಮಧ್ಯಾಹ್ನ ದೇವರಿಗೆ ಪಡಿಪೂಜೆ ಎಲ್ಲ ಆಗಿ ದೇವರ ಆಶೀರ್ವಾದ ತಗೊಂಡು ಆರತಿಯನ್ನೆಲ್ಲ ತಗೊಂಡು ಆಮೇಲೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಅಂದರೆ ಅನ್ನದಾನದ ವ್ಯವಸ್ಥೆಯನ್ನು ನಮ್ಮ ಗುರುಸ್ವಾಮಿಯವರ ಮನೆಯವರು ನಮಗೆ ಮಾಡಿದ್ದಾರೆ. ಇವತ್ತು ನೀವು ನಾವು ಇವತ್ತು ಸ್ವಲ್ಪ ಕೆಲಸದ ನಿಮಿತ್ತ. ಓಕೆ, ನಾವೀಗ ಬಲ್ನಾಡಲ್ಲಿದ್ದೇವೆ. ಇವತ್ತು ಸಂಡೇ ಆ್ಯಕ್ಚುಲಿ, ನಮಗೆ ರಜೆ. 3 ಜನ ಕೂಡ ಕಾಲೇಜ್ ಫ್ರೆಂಡ್ಸ್, ಅಂದರೆ ಡಿಗ್ರಿ ವಿವೇಕಾನಂದ ಕಾಲೇಜಲ್ಲಿ ನಾವು ಕಲ್ತದ್ದು. ನನ್ನ ಕಾಲೇಜ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ ಇವರೇ ಇಬ್ಬರು. ಇವರು ಅಶ್ವಿತ್ ಅಂತೇಳಿ, ಇವರು ವಿಟ್ಲದವರು. ನಾನು ವಿಟ್ಲದವನಲ್ಲ ಸ್ವಾಮಿ, ಮತ್ತೆ ಅಡ್ಡಣಕದವನು. ಇವರು ಅಡ್ಡನಾಡ್ಕದವರು. ಎಸ್, ಹೋಗುವಲ್ಲ ಪವನ್ ಶೆಟ್ಟಿ ಅವರೇ. ಇನ್ನು ಸ್ವಲ್ಪ ಹೊತ್ತಲ್ಲಿ 7 ಗಂಟೆ ಆಗುವಾಗ ಸ್ನಾನ ಮಾಡಿ ನಾವು ಶರಣ ಕರೀಲಿಕ್ಕೆ. ಸೊ ಇವರು ಬಾಯಿ ಆಕಳಿಸ್ತಾ ಇದ್ದಾರೆ. ಹಾಗೆ ಸೀದಾ ನಾವು ಆಶ್ರಮಕ್ಕೆ ಹೊರಡು ಅಂತ ಹೇಳುವಾಗ ಇಲ್ಲಿ ಹತ್ತಿರದಲ್ಲಿ ಮಚ್ಚಿಮಲೆ ಕ್ರಿಕೆಟ್ ಪಂದ್ಯಾಟ ಉಂಟು ಅಂತ ಹೇಳಿದರು. ಹಾಗೆ ಸೀದಾ ಪಂದ್ಯಾಟ ನೋಡಿ ಆಮೇಲೆ ನಾವು ಆಶ್ರಮಕ್ಕೆ ಹೊರಡುವ ಅಂತ ಡಿಸೈಡ್ ಮಾಡಿದೆವು. ಹಾಗೆ ನಾವು ಅಲ್ಲಿಂದ ಸೀದಾ ಕಾರಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡಲಿಕ್ಕೆ ಮಚ್ಚಿಮಲೆಗೆ ಹೊರಟೆವು. ಮಚ್ಚಿಮಲೆಯಲ್ಲಿ ಕ್ರಿಕೆಟ್ ಪಂದ್ಯಾಟ ಫೈನಲ್ ಮ್ಯಾಚ್ ಆಗ್ತಾ ಇತ್ತು. ಹಾಗೆ ಫೈನಲ್ ಮ್ಯಾಚ್ ನೋಡ್ತಾ ಸ್ವಲ್ಪ ಹೊತ್ತು ಕಾಲಹರಣ ಮಾಡಿ ಅಲ್ಲಿಂದ ನಾವು ನಮ್ಮ ಆಶ್ರಮಕ್ಕೆ ಹೊರಟೆವು. ಸಮಯ 5:39, ಅಂದರೆ 5:45 ಆಗ್ತಾ ಬಂತು. ನಾವು ಕ್ರಿಕೆಟೆಲ್ಲ ನೋಡಿ ಆಯಿತು. ಅಂದರೆ ಇನ್ನು ನಾವು ಆಶ್ರಮಕ್ಕೆ ಹೋಗಬೇಕು. ಹಾಗೆ ಹೊರಡ್ತಿದ್ದೇವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಂ ಶರಣಮಯ್ಯಪ್ಪ.